ರಸ್ತೆ ವಿಚಾರಕ್ಕೆ ಸೈನಿಕ ಆತನ ಪತ್ನಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ. ಹಾಸನ ಜಿಲ್ಲೆಯ ಬಿಟಿಕೊಪ್ಪಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಕಿರಣ್, ಚರಣ್, ಭಾಗ್ಯಮ್ಮ ಹಾಗೂ ಇತರರಿಂದ ಹಲ್ಲೆ ಮಾಡಲಾಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ರಸ್ತೆ ವಿಚಾರಕ್ಕೆ ಹಲ್ಲೆ ಆಗಿರೋದು. ದೆಹಲಿಯ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ರಮೇಶ್. ರಜೆ ಮೇಲೆ ಹಾಸನದ ತಮ್ಮ ನಿವಾಸಕ್ಕೆ ರಮೇಶ್ ಬಂದಿದ್ದಾರೆ. ಈಗ ಹಲ್ಲೆಗೊಳಗಾದಂತಹ ರಮೇಶ್ ಮತ್ತು ಮೋಹನ್ ಕುಮಾರ್ ಇಬ್ಬರಿಗೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸಿಸಿಟಿವಿಯಲ್ಲಿ ಈ ಹಲ್ಲೆ ಮಾಡುವಂತಹ ದೃಶ್ಯ ಕ್ಯಾಪ್ಚರ್ ಆಗಿದೆ. ರಸ್ತೆ ವಿಚಾರಕ್ಕೆ ಸೈನಿಕ ಮತ್ತು ಆತನ ಪತ್ನಿ ರಮೇಶ್ ಮತ್ತು ಮೋಹನ್ ಕುಮಾರ್ ಇಬ್ಬರ ಮೇಲೂ ಕೂಡ ಮಾರಣಾಂತಿಕವಾಗಿ ಹಲ್ಲೆ ನಡೆದಿದೆ. ಕಿರಣ್, ಚರಣ್ ಮತ್ತು ಭಾಗ್ಯಮ್ಮ ಈ ಮೂರು ಜನ ಮತ್ತು ಇತರರು ಎಲ್ಲರೂ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿರೋದು ಅನ್ನುವಂಥ ಮಾಹಿತಿ. ಜೊತೆಗೆ ಅಲ್ಲಿ ಸಿಸಿ ಕ್ಯಾಮ್ರಾ ಕೂಡ ಇದೆ. ಆ ಸಿಸಿಟಿವಿಯಲ್ಲೂ ಕೂಡ ಈಗ ಫುಟೇಜಸ್ ರೆಕಾರ್ಡ್ ಆಗಿದೆ. ಹಾಸನ ನಗರದ ಬಿಟಿಕೊಪ್ಪಲ್ನಲ್ಲಿ ನಡೆದಿರುವಂಥ ಘಟನೆ. ದೆಹಲಿಯ ಆರ್ಮಿಯಲ್ಲಿ ಸದ್ಯಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ರಮೇಶ್ ಅವರು ರಜೆ ಇತ್ತು ಅಂತ ಬಂದಿದ್ರು. ಆ ಸಂದರ್ಭದಲ್ಲಿ ಈ ಹಲ್ಲೆ ನಡೆದಿರೋದು ಅನ್ನುವಂಥ ಮಾಹಿತಿ. ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಹಾಗಾಗಿ ಅವರನ್ನು ಆಸ್ಪತ್ರೆಗೂ ಕೂಡ ಸೇರಿಸಲಾಗಿದೆ, ಚಿಕಿತ್ಸೆಯನ್ನು ಕೂಡ ನೀಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ರಮೇಶ್ ಇವರು ಮನೆ ಮುಂದೆ ಈ ಭಾಗ್ಯಮ್ಮ ಇವರೆಲ್ಲರೂ ಕೂಡ ಅವರ ಕುಟುಂಬಸ್ಥರು ವಾಸ ಇದ್ದಾರೆ. ಸಾರ್ವಜನಿಕರು ಓಡಾಡುವಂಥ 30 ಅಡಿ ರಸ್ತೆಯಲ್ಲಿ 10 ಅಡಿಯಷ್ಟು ಕಲ್ಲುಗಳನ್ನು ಇಟ್ಟು, ಗಿಡಗಳನ್ನು ಇಟ್ಟು ಅದನ್ನೆಲ್ಲ ಇಟ್ಟಿದ್ದಾರೆ ಈ ಭಾಗ್ಯಮ್ಮ. ಇದರಿಂದ ಬಹಳ ತೊಂದರೆ ಆಗ್ತಾ ಇತ್ತು. ಅದನ್ನು ಪ್ರಶ್ನಿಸಿದ್ದಾರೆ ರಮೇಶ್. ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಎರಡೂ ಕುಟುಂಬದ ಮಧ್ಯೆ ಒಂದಷ್ಟು ವಾಗ್ವಾದಗಳು ನಡೆದಿದೆ ಅನ್ನುವಂಥ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಚಿನ್, ಗಮನಿಸ್ತಾ ಇದ್ದೀವಿ ಸಿಸಿಟಿವಿ ಫುಟೇಜಸ್, ಮಾರಣಾಂತಿಕ ಹಲ್ಲೆ ನಡೆದಿದೆ ಅನ್ನುವಂಥ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಸಚಿನ್. ಖಂಡಿತ ಅಶ್ವಿನಿ, ಏನು ಹಾಸನದ ಬಿಟಿಕೊಪ್ಪಲು ಏನಿದೆ, ಆ ಒಂದು ಬಿಟಿಕೊಪ್ಪಲ ಬಳಿ ನಡೆದಿರ್ತಕ್ಕಂಥ ಘಟನೆ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಏನಂತಂದ್ರೆ, ಏನು ರಸ್ತೆ ಸಂಬಂಧ ವಿಚಾರವಾಗಿ ಸೈನಿಕನಾಗಿ ಕೆಲಸ ನಿರ್ವಹಿಸ್ತಕ್ಕಂತ ರಮೇಶ್ ಏನಿದ್ದಾರೆ ಅವರು ಮತ್ತೆ ಅವರ ಕುಟುಂಬದವರ ಮೇಲೆ ಈಗ ಹಲ್ಲೆ ಮಾಡಿರ್ತಕ್ಕಂಥದ್ದು. ಕಿರಣ್, ಚರಣ್, ಭಾಗ್ಯಮ್ಮ ಮತ್ತು ಏನು ಅವರ ಒಂದಷ್ಟು ಜನ ಸಹಚರರಿಂದ ಈಗಾಗಲೇ ಅವ್ರ ಮೇಲೆ ಹಲ್ಲೆನ ಮಾಡಿ ಸಾಕಷ್ಟು ಮನವಂತೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಬಡಪಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿ ಕಿರಣ್ ಮತ್ತೆ ಚರಣನನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡು ತನಿಖೆ ನಡೆಸಿರ್ತಕ್ಕಂಥದ್ದು. ಕಳೆದ ಹಲವಾರು ದಿನಗಳಿಂದ ಕೂಡ ಈ ಒಂದು ರಸ್ತೆ ಸಮಸ್ಯೆ ಇತ್ತು. ಅಂದ್ರೆ ಏನು, ಇವರು ಓಡಾಡುವಂತ ರಸ್ತೆಗೆ ಭಾಗ್ಯಮ್ಮ ಏನಿದ್ದಾರೆ ಅವರು ಮನೆಯವರು ರಸ್ತೆಗೆ ಕಲ್ಲನ್ನ ಇಟ್ಟು ಗಿಡಗಳನ್ನ ಇಟ್ಟಿದ್ರು. ಹೀಗಾಗಿ ಈ ರಸ್ತೆ ಅಡ್ಲಾಗುತ್ತೆ, ಈಗ ಕಾರ್ಗಳು ಓಡಾಡ್ಲಿಕ್ಕೆ ಆಗಲ್ಲ, ಅದನ್ನ ತೆಗೀರಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಹೇಳಿದ್ರು. ಆದ್ರೂ ಕೂಡ ಅವರು ಇವರು ಹೇಳಿದಂತ ಮಾತಿಗೆ ಯಾವುದೇ ರೀತಿ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಏನು ನಿನ್ನೆ ಒಂದು ಕಾರ್ಯಕ್ರಮ ಮುಗಿಸಿ ಮನೆಗೆ ತೆರಳುವಂತ ಸಂದರ್ಭದಲ್ಲಿ ಏಕಾಏಕಿ ಭಾಗ್ಯಮ್ಮ ಮತ್ತು ಕಿರಣ್, ಚರಣ್ ಅವರು ಹಲ್ಲೆ ಮಾಡಿರ್ತಕ್ಕಂಥದ್ದು. ಇಬ್ಬರನ್ನು ಪೊಲೀಸರು ಕೂಡ ವಶಪಡಿಸಿಕೊಂಡು ತನಿಖೆ ಕೂಡ ಆರಂಭಿಸಿರ್ತಕ್ಕಂಥದ್ದು. ಓಕೆ ಸಚಿನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.